ಸಾಮಾನ್ಯವಾಗಿ ಇಷ್ಟೊಂದು ಜನಕ್ಕೆ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸ ಕಮ್ಮಿ ಇರುತ್ತೆ. ಇನ್ನು ಕೆಲವರಿಗೆ ಇರೋದೇ ಇಲ್ಲ. ಅದು ಹೇಗೆ ಗೊತ್ತು ಮಾಡ್ಕೊಳ್ಬೋದು ಅಂತ ಹೇಳಿ ಅಂದ್ಕೊಳ್ತೀರಾ ಅಲ್ವಾ? ನಾನು ಹೇಳ್ತೀನಿ ಕೇಳಿ. ಬೇರೆಯವ್ರು ಯಾರು ಹೊಗಳ್ತಾ ಇದ್ದರೆ ಅದೇನು ಮಹಾ ಅಂತ ಹೇಳಿ ಅಂತೀವಿ. ಆ ಹೊಗಳಿಕೆನ ನಾವು ನೇರವಾಗಿ ಸ್ವೀಕರಿಸಲ್ಲ. ಪ್ರೇಸ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಪ್ರಾಮಿನೆನ್ಸ್ ಕೊಡ್ತೀವಿ, ಬೆಲೆ ಕೊಡ್ತೀವಿ. ಆದರೆ ನಮ್ಮನ್ನು ನಾವು ಅದ್ರ ಹತ್ರನೂ ಇಟ್ಕೊಳ್ಳಲ್ಲ. ನಾವು ಲಾಸ್ಟ್ ಪ್ಲೇಸ್ನಲ್ಲಿ ಇರ್ತೀವಿ. ನಮಗೆ ಎಷ್ಟೊಂದು ಸತಿ ಹೊಸ ಆಲೋಚನೆಗಳು ಬರುತ್ತೆ. ಅದು ಮಾಡಬೇಕು, ಇದು ಮಾಡಬೇಕು ನನ್ನ ಜೀವನದಲ್ಲಿ ಅಂತ ಹೇಳಿ ಆ ಆಲೋಚನೆ ಮಾಡಿ ಇನ್ನೇನು ನಾವು ಮಾಡ್ತೀವಿ ಅಂತ ಅಂದ್ಕೊಳ್ತಾ ಇರ್ತೀವಿ ಅಷ್ಟೇನೆ. ಆ ಮಾಡ್ಕೊಳ್ಳೋ ಹತ್ರ ಬರೋದೇ ಇಲ್ಲ, ಅಲ್ಲಿಗೆ ಬಿಟ್ಬಿಟ್ಟಿರ್ತೀವಿ ನಾವು. ಮತ್ತು ನಮ್ಮ ಬಗ್ಗೆ ನಮಗೆ ಪ್ರೀತಿ ಆಗಲಿ, ಕಾಳಜಿ ಆಗಲಿ, ಅಥವಾ ನಮಗೆ ನಾವು ಸಮಯವನ್ನೇ ಕೊಡೋದಿಲ್ಲ. ಇದು ಎಲ್ಲದೂ ಇರ್ಬೋದು, ಅಥವಾ ಯಾವುದಾದ್ರು ಒಂದು ಗುಣಗಳಿರ್ಬೋದು ನಮ್ಮಲ್ಲಿ. ಆಗ ನಮ್ಮ ಸ್ವಾಭಿಮಾನ ಮತ್ತು ಆತ್ಮಗೌರವ ಕಮ್ಮಿ ಇರುತ್ತೆ ಅಥವಾ ಇರೋದೇ ಇಲ್ಲ. ಈ ಎಲ್ಲ ಸಮಸ್ಯೆಗಳು ಶಾಶ್ವತ ಅಲ್ಲ. ಇವೆಲ್ಲವನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಸೂಕ್ತ ಮನಸ್ಸಿನಿಂದ ಹೊರ ಹಾಕ್ಬೋದು. ಹೇಗೆ ಅಂತ ಕೇಳ್ತೀರಾ ಅಲ್ವಾ? ಹೇಳ್ತೀನಿ ಕೇಳಿ. ಗ್ರಾಫೋಥೆರಪಿಯ ಮೂಲಕ ನಾವು ಏನು ಬರಿತೀವಿ ಆ ಸಮಸ್ಯೆಗಳನ್ನ ನಮ್ಮ ಸುಪ್ತ ಮನಸ್ಸಿಂದ ಹೊರ ಹಾಕ್ಬೋದು. ಹೇಗೆ ಅಂತ ಅಂದ್ಕೊಳ್ತೀರಾ ಅಲ್ವಾ? ನಮ್ಮ ಪ್ರತಿಯೊಂದು ಅಕ್ಷರ ನಾವು ಯಾವ ಥರ ಬರಿತೀವಿ ಆ ಒಂದು ಬರವಣಿಗೆಯಿಂದ ಈ ಒಂದು ಲಕ್ಷಣಗಳಿಂದ ನಾವು ಹೊರಗೆ ಬರ್ಬೋದು. ನಮ್ಮ ಪ್ರತಿ ಅಕ್ಷರಗಳನ್ನು ಚಿಕ್ಕ ಚಿಕ್ಕ ಬದಲಾವಣೆಯಿಂದ ನಮ್ಮ ಆಲೋಚನೆಯನ್ನು ಕೂಡ ಬದಲಾಯಿಸ್ಕೊಳ್ಬೋದು. ಸಮಸ್ಯೆಯ ಪರಿಹಾರ ಕಷ್ಟ ಅಲ್ಲ, ಒಂದು ಪೆನ್ ಅಥವಾ ಲೇಖನಿಯಿಂದ ಪ್ರಾರಂಭ ಮಾಡ್ಬೋದು.